ಕರ್ನಾಟಕದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ನಿರ್ಬಂಧವನ್ನು ಹೇರಲಾಯಿತು. ಆದರೆ ಈಗ 13 ವರ್ಷದೊಳಗಿನ ಮಕ್ಕಳಿಗೂ ಕೂಡ ಸಾಮಾಜಿಕ ಜಾಲತಾಣದ ನಿರ್ಬಂಧವನ್ನು ಹೇರಲಾಗ್ತಾ ಇದೆ, ಬ್ಯಾನ್ ಮಾಡಲಾಗ್ತಾ ಇದೆ. ಈ ನಿರ್ಧಾರವನ್ನು ತಗೊಂಡಿರುವಂತದ್ದು ಆಂಧ್ರ ಪ್ರದೇಶ ಸರ್ಕಾರ. ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಇಂದು ಘೋಷಣೆ ಮಾಡಿದ್ದಾರೆ. 13 ವರ್ಷದೊಳಗಿನ ಮಕ್ಕಳು ಯಾರು ಕೂಡ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡೋ ಹಾಗಿಲ್ಲ. 90 ದಿನಗಳೊಳಗೆ ನಿಷೇಧ ಜಾರಿಯಾಗುತ್ತೆ ಹಂತ ಹಂತವಾಗಿ. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವಂತಹ ಅಡ್ಡ ಪರಿಣಾಮ ಏನಿದೆ ಅದು ಗಂಭೀರವಾಗಿದೆ. ಅದಕ್ಕೋಸ್ಕರ ಈ ಕ್ರಮ ವಿಧಾನಸಭೆಯಲ್ಲಿ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಏನಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ. 13 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧವನ್ನು ಮಾಡಲಾಗಿದೆ. ಮಹತ್ವವಾದಂತಹ ನಿರ್ಧಾರ ಆಂಧ್ರ ಪ್ರದೇಶ ಸರ್ಕಾರದಿಂದ. ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದನ್ನ ಈ ಮೊದಲೇ ಹೇಳಿದ್ರು, ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ ಅಷ್ಟೇ. ಈಗ ಬಜೆಟ್ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು. ಇವತ್ತೇ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಸಿಎಂ ಕೂಡ ಘೋಷಣೆ ಮಾಡಿದ್ದಾರೆ, ನಾವು 13 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡ್ತಾ ಇದ್ದೀವಿ, ಯಾರೂ ಕೂಡ ಯೂಸ್ ಮಾಡೋ ಹಾಕಿಲ್ಲ. ಯಾಕಂದರೆ ಈ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಅವರ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗಿನ ಮಕ್ಕಳನ್ನು ಗಮನಿಸ್ತಾ ಇದ್ದೀವಿ ನಾವು, ಹುಟ್ಟಿದ ಮಕ್ಕಳಿನಿಂದ ಹಿಡಿದು ಎಲ್ಲರೂ ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಅಲ್ಲಿರುವಂತಹ ತಂದೆ ತಾಯಿಗಳೇ, ಬೇರೆ ಯಾರೂ ಅಲ್ಲ. ಈಗಿನ ಮಕ್ಕಳು ಮೊಬೈಲ್ ಕೊಟ್ಟಿಲ್ಲ ಅಂದರೆ ಅಳುತ್ತೆ, ಮಗು ಅಳುತ್ತೆ ಅಂತ ಹೇಳಿ ಅವ್ರು ಮೊಬೈಲ್ ಕೊಡ್ತಾರೆ, ಇಷ್ಟ ಆಗ್ತದೆ. ಹೀಗಾಗಿ 13 ವರ್ಷದೊಳಗೆ ಬೇಡ ಅಂತ ಅಲ್ಲಿನ ಸರ್ಕಾರ ಹೇಳಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.